ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ನೀವೆಲ್ಲರೂ ಕೂಡ 29 ಜನವರಿ 2026ಗೆ ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ ಟು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಕ್ವಶನ್ ಪೇಪರನ್ನು ಅಟೆಂಡ್ ಮಾಡೋರಿದ್ದೀರಿ. ಸೊ ಅದಕ್ಕಾಗಿ 40 ಮಾರ್ಕ್ಸ್ಗೆ ಬರ್ತಕ್ಕಂಥ ವಿಡಿಯೋವನ್ನು ಕೊಡ್ತಾ ಇದ್ದೀನಿ. ಸೊ ಖಂಡಿತವಾಗಿ ಕಡೆ ತನಕ ನೋಡಿ 40ಕ್ಕಿಂತ ಹೆಚ್ಚು ಅಂಕಗಳು ಬರ್ತವೆ. ನಾವು ಹಾಕ್ತಕ್ಕಂಥ ಮಾಡೆಲ್ ಕ್ವಶನ್ ಪೇಪರ್ಗಳಾಗಿರ್ಬೋದು, ಅತಿ ಸಂಭವನೀಯ ಪ್ರಶ್ನೆ ಅಂತ ಹಾಕಿದ್ದೀನಿ. ಅಲ್ಲಿ 4 ಮಾಡೆಲ್ ಕ್ವಶನ್ ಪೇಪರ್ನ 2 ಮಾರ್ಕ್ಸು 3 ಮಾರ್ಕ್ಸು ಕ್ವಶನನ್ನು ಕವರ್ ಮಾಡಿದ್ದೀನಿ. ಓಕೆನಾ. ಸೊ ಬೆಟರ್ ಅಂದರೆ ಏನು, 4 ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಚೆನ್ನಾಗಿ ಓದ್ಕೊಡ್ರಿ, ಅಲ್ಲಿಂದನೇ ನೀವು 40 ಮಾರ್ಕ್ಸ್ ತೆಗಿಬೋದು. ಓಕೆ. ಸೊ ಇಲ್ಲಿನೂ ಕೂಡ ತಾವುಗಳು ನೋಡಿ ಅಂತ ಹೇಳ್ತಾ, ಪ್ರತಿದಿನ ಸಂಜೆ 6 ಗಂಟೆಗೆ, ರಾತ್ರಿ 7:30 ಮತ್ತು 9 ಗಂಟೆಗೆ ಲೈವ್ ಕ್ಲಾಸ್ ಮಾಡ್ತೀವಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ. ತಾವೆಲ್ಲರೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ, ಈ ಒಂದು ನೋಡೋಣ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಖಂಡಿತವಾಗಿ ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ಅಂಕಗಳು ನಿಮಗೆ ಸಿಗೋದು. ಎಸ್, ಫಸ್ಟ್ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀಯಲ್ಲಿ ಫಿಕ್ಸ್ ಆಗಿ ನಿಮಗೆ 4 ಅಂಕದ ಬರ್ತಕ್ಕಂಥ ಪ್ರಶ್ನೆ. ದ ಪೋಯಮ್ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ ಈಸ್ ರಿಟನ್ ಬೈ ರಸ್ಕಿನ್ ಬಾಂಡ್. She was a genius and different from others. She could climb up trees very quickly even at the age of 62. She had such an unusual gift since her childhood. She was very happy in a tree than in lift of cities. She learned climbing trees at 6 from her loving brother. One day she climbed up a tree but could not come down. She had a fever. In that fear, the doctor advised her a week bed rest, but she felt it like a hell. Soon she recovered and asked for a house on tree top. Her son fulfilled her wish. The poet and his father made a house on tree top. Thus Granny enjoyed her unusual gift of life in nature ಅಂತ ಇದೆ. 4 ಮಾರ್ಕ್ಸು. ಬಟ್ ಬರೆಯುವಾಗ ಏನು ಮಾಡಬೇಕು, ಪ್ಯಾರಾಗ್ರಾಫಲ್ಲಿನೇ ಬರೀರಿ. ಇನ್ನು ಜಾಸ್ ಪೋಯಮ್ 2ಗೆ ಬರ್ತೀನಿ ಫ್ರೆಂಡ್ಸ್. ಇದು 3 ಮಾರ್ಕ್ಸಿನ ಪ್ರಶ್ನೆ. ಜಾಸ್ ಪ್ಲೇಯರ್ ಈಸ್ ಅ ಪುವರ್ ಓಲ್ಡ್ ಬ್ಲ್ಯಾಕ್ ಮ್ಯಾನ್. His face is unshaven and wrinkled. He wears a faded blue shirt, loose necktie, old jacket and worn out shoes. Saxophone across his chest is supported by a wire coat hanger. Through his music, he spread his gospel of God. Once he starts playing music, he is no longer a poor old black man, but a bird which flies high and higher ಅಂತ ಬರೆದ್ರೆ ಸಾಕು. ಎಷ್ಟಾಯಿತು? 7 ಮಾರ್ಕ್ಸ್ ಆಯಿತು. ಇನ್ನು 4 ಮಾರ್ಕ್ಸ್ ಪೋಯಮ್ಗೆ ಬರೋಣ. ಬ್ಲೈಂಡ್ ಬಾಯ್ದು ಚೆನ್ನಾಗಿ ಬಹೆಟ್ ಮಾಡಿ. ಓಕೆನಾ. ಸೊ ನೋಡಿ, ಟೋಟಲ್ ಎಷ್ಟಿದ್ದಾವೆ? ಒಂದು 5 ಸ್ಟಾನ್ಸಾ ಇದ್ದಾವೆ. 5ರಲ್ಲಿ ನಿಮಗೆ ಒಂದಂತೂ ಬಂದೇ ಬರ್ತದೆ. ಓ ಸೇ ದ್ಯಾಟ್ ಈಸ್ ದ್ಯಾಟ್ ಥಿಂಗ್ ಕಾಲ್ಡ್ ಅ ನೈಟ್ ವಿಚ್ ಐ ಮಸ್ಟ್ ನಿಯರ್ ಎಂಜಾಯ್. ವಾಟ್ ಆರ್ ದ ಬ್ಲಿಸಿಂಗ್ಸ್ ಆಫ್ ದ ಸೈಟ್? ಓ ಟೆಲ್ ಯುವರ್ ಪುವರ್ ಬ್ಲೈಂಡ್ ಬಾಯ್. ಮೋಸ್ಟ್ ಇಂಪಾರ್ಟೆಂಟ್. ಯು ಟಾಕ್ ಅಪ್ ವಂಡರಸ್ ಥಿಂಗ್ಸ್ ಯು ಸಿ. ಯು ಸೇ ದ ಸನ್ ಶೈನ್ಸ್ ಬ್ರೈಟ್. ಐ ಫೀಲ್ ಹಿಮ್ ವಾರ್ಮ್ ಬಟ್ ಹೌ ಕ್ಯಾನ್ ಹಿ ಆರ್ ಮೇಕ್ ಇಟ್ ಡೇ ಆರ್ ನೈಟ್? My day or night myself I make, whenever I sleep or play. And could I ever keep awake with the there always day? With heavy sighs I often hear you mourn my hapless oath, but sure with patience I can bear. I lost I near can know. Then let not what I can't have my cheer of mind destroy. Whilst the I sing I am a king, although a poor blind boy. So blind boy ಒಂದೇ ಪ್ರಿಪೇರ್ ಮಾಡಿ ಸಾಕು. ಇನ್ನು 1ನೇ ಪಾಠಕ್ಕೆ ಬರ್ತೀನಿ. ಹೀರೋ ಪಾಠದಿಂದ ಎನಿ 1 ಕ್ವಶನ್ಸ್ ಬರಲಿ. ಓಕೆ. ಹೀರೋದಿಂದ 3 ಮಾರ್ಕರ್ಗೆ ಯಾವುದೇ ಪ್ರಶ್ನೆ ಬಂದರೂ ಕೂಡ ಇದೇ ಉತ್ತರ ಬರೀರಿ. ಅ ನ್ಯೂಸ್ ಪೇಪರ್ ರಿಪೋರ್ಟೆಡ್ ಅಬೌಟ್ ಅ ವಿಲೇಜ್ ಬಾಯ್ ಹೂ ಹ್ಯಾಡ್ ಫಾಟ್ ವಿತ್ ಅ ಟೈಗರ್. ಸ್ವಾಮಿ said that a boy could not fight a tiger. Father said that courage was more important. He challenged Swami to show courage by sleeping alone in the office room. While Swami was sleeping alone, he remembered the stories of devils and ghosts. He slept under the bench. He had a nightmare that a tiger was chasing him. He heard a rustling sound, tickling of the clock and night insects humming. He saw a dark figure. Believing it to be the devil, Swami bit its leg. It was a burglar who was wanted by the police. He became a hero overnight ಅಂತ ಇತ್ತು. ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಇನ್ನು ಪ್ರೊಫೈಲ್ ರೈಟಿಂಗನ್ನು ಬರೀರಿ. ಅಲ್ಲಿ ಕೊಟ್ಟಿರ್ತಕ್ಕಂಥ ಪ್ರೊಫೈಲ್ ರೈಟನ್ನು ಏನು ಬರೀಬೇಕು? ಐ ಆಮ್ ಹ್ಯಾಪಿ ಟು ರೈಟ್ ದ ಪ್ರೊಫೈಲ. ಆಮೇಲೆ ಅಲ್ಲಿ ಪುಲ್ಲಿಂಗ ಇತ್ತಂದರೆ ಹಿ ಬರೀರಿ, ಸ್ತ್ರೀಲಿಂಗ ಇತ್ತಂದರೆ ಸಿ ಬರೀರಿ. ಸೊ ಟೋಟಲ್ ಅಲ್ಲಿರ್ತಕ್ಕಂಥ ಎಲ್ಲ ಪಾಯಿಂಟ್ಸ್ಗಳನ್ನ ನೀವೇನು ಮಾಡಬೇಕಪ್ಪ ಅಂದರೆ ಪ್ಯಾರಾಗ್ರಾಫಲ್ಲಿ ಕಂಟಿನ್ಯೂ ಆಗಿ ಬರೀಬೇಕು. 1-2 ಮಾರ್ಕ್ ಆದರೂ ಕೊಡ್ತಾರೆ. ಇನ್ನು ಗೊತ್ತಿಲ್ಲ, 1 ಮಾರ್ಕರಲ್ಲಿ ಇನ್ಫಿನಿಟ್ ಅಂದರೆ ಏನಾಗಿರ್ತದೆ? ವರ್ಬ್ ಜೊತೆಗೆ 2 ಜೊತೆಗೆ ಮೇನ್ ವರ್ಬ್ ಇರ್ತದೆ. ವರ್ಬ್ ಫಾರ್ಮ್ 1 ಇರ್ತದೆ. ಓಕೆನಾ. ಫಾರ್ ಎಕ್ಸಾಂಪಲ್ 2 ಪ್ಲೇಸ್ ಇದೆ, 2 ನೇಮ್ ಇದೆ. ಈ ಥರನಾಗಿರ್ತಕ್ಕಂಥದ್ದು ಕೂಡ ಇರ್ತದೆ. ಇನ್ನು ಸಿಲಾಬಿಫಿಕೇಶನ್ ನೋಡಿ, ಸಿಲಾಬಲ್ ವರ್ಡ್ಗಳನ್ನ ಗುರುತಿಸ್ತಕ್ಕಂಥದ್ದು ನೋಡಿ. ಯೂಸ್ ದ ಚೆಕ್ ಆ್ಯಂಡ್ ಚಿನ್ ಮೆಥಡ್ ಇದೆ. ವೈ ಈಸ್ ಆ್ಯನ್ ಓವೆಲ್ ಎಟ್ ದ ಎಂಡ್ ಆಫ್ ಎನಿ ವರ್ಡ್. ಫಾರ್ ಎಕ್ಸಾಂಪಲ್ ಮೆಮರಿ,
ಮೀ ಮೋ ಆರ್ ವೈ ಅಂತ ಇದೆ 3 ಸಿಲೆಬಲ್ ಆಗ್ತದೆ. ಸೊ ಈ ತನಗೆ ಡಿವೈಡ್ ಮತ್ತು ಫೈಂಡನ್ನು ನೀವು ಮಾಡೋದ್ರಿಂದ ಏನು ಮಾಡ್ಬೋದು, ಸಿಲಾಬಿಫಿಕೇಷನನ್ನು ಗುರುತಿಸ್ಬೋದು. ಇನ್ನು 33ನೇ ಪ್ರಶ್ನೆಗೆ ಬರ್ತೀನಿ. ಪಿಕ್ಚರ್ ರೈಟಿಂಗ್ ಅಂತ ಇದೆ. ಸೊ ಪಿಕ್ಚರ್ ರೈಟಿಂಗಲ್ಲಿ ಏನು ಬರೀರಿ, ಏನೂ ಬರಲಿಲ್ಲ ಅಂದರೆ ಈ 3 ಸಾಲಾದರೂ ಬರೀರಿ. ದಿಸ್ ಪಿಕ್ಚರ್ ಈಸ್ ಅ ಮೆಸೇಜ್, ಗಿವ್ಸ್ ಅ ಮೆಸೇಜ್, ದೇರ್ ಆರ್ ಮೆನಿ ಆಬ್ಜೆಕ್ಟ್ಸ್ ಇನ್ ದಿಸ್ ಪಿಕ್ಚರ್, 1 ಪಿಕ್ಚರ್ ಈಸ್ ಈಕ್ವಲ್ ಟು 1000 ವರ್ಡ್ಸ್, ಐ ಲೈಕ್ ದಿಸ್ ಪಿಕ್ಚರ್. ಓಕೆ, ಇಷ್ಟು ಬರೆದ್ರೂ ಕೂಡ ನಿಮಗೆ 1-2 ಮಾರ್ಕ್ ಕೊಡ್ತಾರೆ. ಇಲ್ಲಿರ್ತಕ್ಕಂಥ ಸಂಖ್ಯೆಗಳ ನಿಮ್ಗೆ ಏನು ಕಾಣ್ತಾ ಇದೆ ಈ ಚಿತ್ರದಲ್ಲಿ, ಓಕೆನಾ, ಇಲ್ಲಿ ಎಷ್ಟು ಜನ ಇದ್ದಾರೆ, ದೇರ್ ಆರ್ 2 ಮೆಂಬರ್ಸ್ ಇನ್ ದಿಸ್ ಪಿಕ್ಚರ್, 1 ಕವ್ ಈಸ್ ಡ್ರಿಂಕಿಂಗ್ ಅ ವಾಟರ್, ಇಟ್ಸ್ ಅ ಬ್ಯೂಟಿಫುಲ್ ನೇಚರ್. ಇದನ್ನೆಲ್ಲ ನೀವು ಏನು ಮಾಡಬೇಕಪ್ಪ ಅಂತಂದರೆ ಬರೆದ್ರೆ ನಿಮಗೆ 3 ಅಂಕಗಳನ್ನು ಕೊಡ್ತಾರೆ. ಇನ್ನು ಎಸ್ಸೆಗೆ ಬರ್ತೀನಿ. ಸೊ ನೋಡಿ, ಇದು ಸ್ಕ್ರೀನ್ಶಾಟ್ ತೊಗೊಳ್ರಿ, ಭಾಳ ಇಂಪಾರ್ಟೆಂಟ್ ಅನಿಸಿತು. ಯಾಕಂದ್ರೆ ಇಲ್ಲಿ ಎನಿ ಒನ್ ಕ್ವಶನ್ ಇರಲಿ, ಅದು ಮಾಸ್ ಮೀಡಿಯಾ ಇರಲಿ, ನ್ಯೂಸ್ ಪೇಪರ್, ರೇಡಿಯೋ, ಟೆಲಿವಿಷನ್, ಮೊಬೈಲ್, ಕಂಪ್ಯೂಟರ್, ಇಂಟರ್ನೆಟ್, ಇದನ್ನೇ ಬರೀರಿ. ಸೊ ಇಂಟ್ರೊಡಕ್ಷನ್ ಹಾಕ್ರಿ, ಇಂಪಾರ್ಟೆನ್ಸ್ ಬರೀರಿ, ಕನ್ಕ್ಲೂಸನನ್ನು ಬರೀರಿ. ಓಕೆನಾ. ಸೊ ಇದನ್ನು ನಿಮಗೆ 4ರಲ್ಲಿ ಒಂದು 3 ಆದರೂ ಕೊಡ್ತಾರೆ. ಸೊ ಟೋಟಲಿ ಇದು ಒಂದು ಮಾಸ್ ಮೀಡಿಯಾದಲ್ಲಿ ಆಗಿರ್ಬೋದು, ರೇಡಿಯೋ, ಮೊಬೈಲ್, ಇಂಟರ್ನೆಟ್, ಓಕೆ, ನ್ಯೂಸ್ ಪೇಪರ್, ಇದನ್ನೇ ನೀವು ಏನು ಮಾಡಿ ಚೆನ್ನಾಗಿ ಬರೆದ್ರೆ 4 ಅಂಕ ಕೊಡ್ತಾರೆ. ಇಷ್ಟೇ ಬರೀರಿ ಸಾಕು, ಬೇರೆದೇನು ಬರಲಿಕ್ಕೆ ಹೋಗಬೇಡಿ. ಇನ್ನು ಸಪ್ಲಿಮೆಂಟ್ರಿ ರೀಡಿಂಗ್ಗೆ ಬರೋಣ. ಸೊ ಟೋಟಲಿ ನೋಡಿ, ರೈಟ್ ದ ಹಾರ್ಡ್ಶಿಪ್ ಪೇಸ್ಡ್ ಬೈ ದ ಡಿಕ್ಕಿ ಡೋಲ್ಮಾ ಆರ್ ವಾಟ್ ಆರ್ ದ ಹಾಬೀಸ್ ಆಫ್ ಡಿಕ್ಕಿ. ಇದು ಕ್ವಶನ್ ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಅದ. ಇನ್ನು ಹನೀಪ್ ವಾಸ್ ಟ್ಯಾಲೆಂಟೆಡ್ ಬಾಯ್ ಆರ್ ಹಿಮ್ ಫಾರ್ ಹಿಮ್ ಈಸ್ ಎಕ್ದಮ್ ಬಿಂದಾಸ್ ಆರ್ ಹಾಬೀಸ್ ಆಫ್ ಹನೀಪ್ ಅಂತಿದೆ. ಸೊ ಹನೀಪನ್ ಬಗ್ಗೆ ಏನೋ ಪ್ರಶ್ನೆ ಬಂದರೂ ಕೂಡ ನೀವು ಏನು ಮಾಡಪ್ಪ ಅಂದರೆ ಈ ತನ್ನಾಗಿರ್ತಕ್ಕಂಥ ಪಾಸ್ ಮಾಡಿ ಅದನ್ನು ಉತ್ತರವನ್ನು ಕ್ಲಿಕ್ ಮಾಡಿಕೊಂಡು ಸಪ್ಲಿಮೆಂಟ್ರಿ ರೀಡಿಂಗಲ್ಲಿ ಅಂಕಗಳನ್ನು ಗಳಿಸ್ಬೋದು. ಇನ್ನು ಪತ್ರ ಬರೀರಿ, ಯಾಕಂದರೆ ಪತ್ರ ಬರೀತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್. ಅಲ್ಲಿ ಆಲ್ರೆಡಿ ನಿಮಗೆ ಇಮ್ಯಾಜಿನ್ ಅಂತ ಕೊಟ್ಟಿದ್ದಾರೆ. ಆರ್ತಿ ಅಥವಾ ಅಮಿತಾ 10th ಸ್ಟ್ಯಾಂಡರ್ಡ್ GHS ಬ್ಯಾಂಗ್ಳೂರ್ ಇದೆ, ರಿಕ್ವೆಸ್ಟಿಂಗ್ ಹೆಡ್ ಮಾಸ್ಟರ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂತ ಇತ್ತು. ಸೊ ಮೇಲೆ ಕೊಟ್ಟಿದ್ದಾರೆ ಫ್ರಾಮ್ ಇದೆ ಆರತಿ 10th ಸ್ಟ್ಯಾಂಡರ್ಡ್ GHS ಬೆಂಗಳೂರು, ನಾಳೆ ಡೇಟ್ ಹಾಕ್ರಿ. 2 ಇದೆ ಹೆಡ್ ಮಾಸ್ಟರ್ GHS ಬೆಂಗಳೂರು, ರೆಸ್ಪೆಕ್ಟೆಡ್ ಸರ್, ಸಬ್ಜೆಕ್ಟ್ ಏನಿದೆ ರಿಕ್ವೆಸ್ಟಿಂಗ್ ಹಿಮ್ ಇಶ್ಯೂ ಟ್ರಾನ್ಸ್ಫರ್ ಸರ್ಟಿಫಿಕೇಟ್, ರಿಕ್ವೆಸ್ಟಿಂಗ್ ಫಾರ್ TC. ಅವಾಗ ಇಲ್ಲಿ ಲೆಟರ್ ಆಫ್ ದ ಬಾಡಿಯಲ್ಲಿ ಬರೆದು ಲಾಸ್ಟ್ ಥ್ಯಾಂಕಿಂಗ್ ಯು ಯುವರ್ಸ್ ಫೇತ್ಫುಲಿ ಆರತಿ ಅಂತ ಇದೇ ಫಾರ್ಮೇಟಲ್ಲಿ ಬರೀರಿ. ನಿಮಗೆ 5ಕ್ಕೆ 5 ಮಾರ್ಕ್ಸ್ ಏನು ಮಾಡ್ತಾರಪ್ಪ ಅಂದರೆ ಖಂಡಿತವಾಗಿ ಕೊಡ್ತಾರೆ. ಇದು ಒಂದು ಇಂಡಿವಿಜುವಲ್ ಲೆಟರ್ ಇತ್ತು, ಇದನ್ನು ಕೂಡ ನೀವು ರೆಫರನ್ನು ಮಾಡ್ಬೋದು. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ಗೆ ಬರೋಣ. RC ಇದ್ದಾವೆ. ಯು ಕ್ಯಾನ್ ಸ್ಟಾರ್ಟ್ ದ ಕೌಂಟ್ ಡೌನ್, ಯು ಕ್ಯಾನ್ ಟೇಕ್ ಅ ಲಾಸ್ಟ್ ಲುಕ್ ಅಂತ ಇದೆ, ಅದು ಇಂಪಾರ್ಟೆಂಟ್ ಇತ್ತು. ಯು ಕ್ಯಾನ್ ಕ್ರಾಸ್ ಔಟ್ ಮೆನಿ ನೇಮ್ ಆಫ್ ಟೆಲಿಫೋನ್ ಬುಕ್ ಇದೆ. ದೇರ್ ವುಡ್ ನಾಟ್ ಬಿ ಎನಿ ಕ್ಯಾಲೆಂಡರ್, ದೇರ್ ವುಡ್ ನಾಟ್ ಬಿ ಎನಿ ಕ್ಲಾಕ್ ಇದೆ. ಐ ವಿಲ್ ಬಿ ರೈಟಿಂಗ್ ನೋ ಲೆಟರ್ಸ್, ಇಟ್ ವಿಲ್ ಬಿ ಫಾಸ್ಟಿಂಗ್ ನೋ ಮೇಲ್ಸ್. ಎಲ್ಲ RCಗಳು ಇಂಪಾರ್ಟೆಂಟ್ RCಗಳೇ ಇದ್ದಾವೆ. ಸೊ ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್, ಫೋರ್ತ್ ಒನ್. ಓಕೆನಾ. ಸ್ವಲ್ಪ ಪಾಸ್ ಮಾಡಿ ಅದನ್ನು ನೋಡ್ಕೊಡ್ರಿ. 5th ವಿತ್ ದ ಟೀ ಕಪ್ ಸರ್ಕ್ಲೈಂಗ್ ಅರೌಂಡ್ ಮೀ ಲೈಕ್ ಅ ಪ್ಲ್ಯಾನೆಟ್ಸ್ ಅಂತ ಇತ್ತು. ಇನ್ನು ಮೋಸ್ಟ್ ನಿಮಗೆ 2 ಮಾರ್ಕರ್ಗೆ ಬರ್ತಕ್ಕಂಥ ಪ್ರಶ್ನೆಗಳನ್ನ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಸೊ ನೋಡಿ, ಡಿಕ್ಕಿ ಡೋಲ್ಮಾ ಬತ್ತಂದ್ರಿ. ಸೊ ಡಿಕ್ಕಿ ಡೋಲ್ಮಾ ಬಗ್ಗೆ ಬತ್ತಂದರೆ ಸೇಮ್ ಆಗಿರ್ತಕ್ಕಂಥ ಆನ್ಸರನ್ನು ಬರೀರಿ. ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಬಗ್ಗೆ ಪ್ರಶ್ನೆ ಬಂದಾಗ ಸೊ ಆಲ್ಮೋಸ್ಟ್ ಆಲ್ ಒರಾಸಿಯಸ್ ರೀಡರು ಅ ಸಿಂಬಲ್ ಆಫ್ ರಿವೋಲ್ಟ್ ಅಂತ ಬರ್ತದೆ, ಅವಾಗ ಇದನ್ನು ಬರೀರಿ. ಆಮೇಲೆ ಅನಂತನ ಬಗ್ಗೆ ಪ್ರಶ್ನೆ ಬಂದಾಗ ಬರೀತಕ್ಕಂಥ ಪ್ರಶ್ನೆ. ಆಮೇಲೆ ಇದು ಸರ್ವೈವಲ್ ಅದೆಲ್ಲ ಸೈನ್ಸ್ ಆ್ಯಂಡ್ ಸೊ ಅಲ್ಲಿ ಬರ್ತಕ್ಕಂಥ ಪ್ರಶ್ನೆ. ಲಾಸ್ಟ್ ಏನಾಗಿತ್ತಪ್ಪ ಅಂದ್ರೆ ಐ ಆಮ್ ಲ್ಯಾಂಡ್ ಇದೆ, ಇದು ಎಸ್ ಐ ಆಮ್ ಲ್ಯಾಂಡ್ ಬಗ್ಗೆ ಇರ್ತಕ್ಕಂಥ ಪ್ರಶ್ನೆ ಇತ್ತು. ಸೊ ಇದು 1, 2, 3, 4, 5. ಸೊ ಕಂಪಲ್ಸರಿಯಾಗಿ ಬರೀತಕ್ಕಂಥ ಉತ್ತರಗಳನ್ನೇ ಕೊಟ್ಟಿದ್ದೀನಿ. ಇಷ್ಟಿಲ್ಲದ್ರೆ ಮತ್ತೇನು ಇದೆ ನೋಡಿ, ಇದು ತುಂಬ ಯೂಸ್ ಅನಿಸಿತು. ಸೊ ಎಲ್ಲರೂ ಕೂಡ ಚೆನ್ನಾಗಿ ಅವುಗಳನ್ನ ಪಾಸ್ ಮಾಡಿ ಅರ್ಥ ಮಾಡ್ಕೊಡ್ರಿ. ಅಟ್ಲೀಸ್ಟ್ ಏನಿಲ್ಲ ಅಂದರೆ ಇದನ್ನಾದರೂ ಬರೀರಿ, ಅಂಕಗಳನ್ನೇ ಕೊಡ್ತಾರೆ. ಸೊ ಇದ್ರದ್ದು PDF ಬೇಕಾದರೆ ನಾನು ಡ್ರೈವಲ್ಲಿ ನಿಮಗೆ ಕೊಡ್ತೀನಿ, ನೀವುಗಳು ಕೂಡ ಅದನ್ನು ನೋಡಿ ಅಂತ ಹೇಳ್ತಾ ಎಲ್ಲರಿಗೂ ಬೆಸ್ಟ್ ಆಫ್ ಲಕ್. ಭಾಳಷ್ಟು ವೀಡಿಯೋಗಳು ನಮಗಾಗಿದ್ದಾವೆ, ಅವುಗಳನ್ನು ನೋಡಿ ಲೈವ್ ಕ್ಲಾಸ್ಗೆ ಅಟೆಂಡ್ ಮಾಡಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ.